ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋಗೆ ಹೋಗೋಣ ಅಂತಲೇ ಹೇಳ್ಬೋದು. ಇವಾಗ ನಾನು ಮೊದಲನೇದಾಗಿ ರಂಗೋಲಿ ಡಿಸೈನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ, ಯಾರು ಬೇಕಾದರೂ ಕೂಡ ಬಿಡಿಸ್ಬೋದು. ಹಾಗೆ ಕಲರ್ ಕೂಡ ಅಪ್ಲೈ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಕಲರ್ನ ಅಪ್ಲೈ ಮಾಡಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಿ ನೀವು ಕೆಮ್ಮಣ್ಣಿನಿಂದ ಅಲಂಕಾರ ಮಾಡ್ಬೋದು. ನೋಡ್ಕೊಂಡು ಬನ್ನಿ ವಿಡಿಯೋನ. ಹಾಗೆ ರಂಗೋಲಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ಥರ ರಂಗೋಲಿ ಬಿಡಿಸ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರು ಕೂಡ ನನಗೆ ಆ ಥರ ರಂಗೋಲಿ ಬಿಡಿಸಿ ತೋರಿಸ್ತೀನಿ. ಇವಾಗ ನೋಡ್ಕೊಂಡು ಬನ್ನಿ. ನೋಡ್ಬೋದು ಫೈನಲಿ ಟಚಪ್ ಕೂಡ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರು ಆಪ್ಷನಲ್ಲೂ ಬೇಕಿದ್ರೆ ಬಿಡಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಅಂತ ಹೇಳಿದ್ದೀನಲ್ಲ. ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಾಗಿತ್ತು ರಂಗೋಲಿ ಡಿಸೈನು. ನಂತರ ನಾನಿಲ್ಲಿ ಆಫೀಸಿಂದ ಬರ್ತಾ ಹಾಗೆ ನನ್ನ ತಂಗಿನೂ ಕೂಡ ಬರ್ತಾ ಇದ್ಲು. ಅವಳು ನೋಡಬೇಕು ಅಂತ ಹೇಳ್ಬಿಟ್ಟು ಇತ್ತೀಕ್ಷಣ ನೋಡೋಕ್ಕೆ ಅಂತ ಬರ್ತಾಯಿದ್ರು. ಇದು ತುಂಬ ದಿನದ ಹಳೆಯ ವಿಡಿಯೋ ಅಂತ ಹೇಳ್ಬೋದು. ಹಾಗೆ ಮೊಬೈಲಲ್ಲಿ ಉಳಿದ್ಬಿಟ್ಟಿತ್ತು, ಸರ್ಚ್ ಮಾಡಬೇಕಾದಾಗ ಸಿಕ್ತು. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು, ಹೆಂಗೂ ವೀಡಿಯೋ ಮಾಡಿದ್ದೀನಿ ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ವರ್ಷದ ವೀಡಿಯೋ ಅಂತಲೇ ಹೇಳ್ಬೋದು. ಇದು ತುಂಬ ಹಳೆ ವೀಡಿಯೋ ಆಯಿತು. ಏನು 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 ನಾಟಕ ಮಾಡ್ತಾವಳು ನೋಡೋಳು. ಕರ್ಕೊಳ್ಳಿಲ್ಲ, ಎತ್ಕೊಳ್ಳಿಲ್ಲ ಅಂತ. ಚಿರಾಗು ಏನೋ ಸ್ಕೆಚ್ ಹಾಕ್ತಾವ್. ಚಿರಾಗ್ ಇಲ್ಲಿ ಎಲ್ಲಿ ಏನವೆ ಅಂತ ನೋಡ್ತಾವನೆ. ಅಲ್ಲಿ ಈಗ ಎಡೆ ಕಿಸ್ಲಿ ಆಗೋದು ಲಿತಿಕ್ಷಾ, ಎಡೆ ಕಿಸ್ಲಿ ಆಗೋದು ಲಿತಿಕ್ಷಾ. ಹಾಗೆ ನನ್ನ ತಂಗಿನೂ ಕೂಡ ಬಂದ್ಲು, ಅವ್ರನ್ನೂ ಕರ್ಕೊಂಡು ಬಂದ್ವಿ. ಇವಾಗ ಇವರಿಬ್ಬರು ನೋಡ್ಬೋದು ವಿಡಿಯೋ ಕಾಲಲ್ಲಿ ಎಷ್ಟು ಮಾತಾಡ್ತಾರೆ. ಹತ್ರ ಇದ್ದರೆ ಮಾತಾಡ್ಸಿ ಅಂದರೂ ಮಾತಾಡ್ತಾ ಇಲ್ಲ. ಒಂಥರ ಅವರು ಯಾವಾಗಲೂ ಅಷ್ಟೇ ಬಂದಿದ ತಕ್ಷಣ ನೋಡೋದು, ಒಂದು 1/4 ಗಂಟೆ ಇಬ್ಬರು ನೋಡಿ 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 ಆಮೇಲೆ ಮಾತಾಡೋದು. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಆದಮೇಲೆ ಕಾಫಿ ಗಿಫಿ ಕುಟ್ಕೊಂಡು ನಾವು ಕೂಡ ಏನಪ್ಪ ಇಷ್ಟೊಂದು ಪೋಸ್ ಕೊಡ್ತಾನೆ ಅಂತೆ. ಇತಿಕ್ಷಾ ಹೇಳು ಹೇಳು, ಅದೇನು ಹೇಳ್ತಿಲ್ಲ, ಹೇಳು ಹೇಳು. ನೋಡಿ ಏನು ನಾಟಕ ಮಾಡ್ತಾಳೆ ಗೊತ್ತಾ ಇವಳು. ಚಾಕ್ತೀನಿ
ಗೋಲ್ಗುಪ್ಪ ತಿನ್ಕೊಂಡು ಹಾಗೆ ಓಡಾಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ನೋಡ್ತಾ ಇರ್ಬೋದು ಇವಾಗ ಗೋಲ್ಗುಪ್ಪ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಮನೆ ಹತ್ರನೇ ಕೆಳಗಡೆ ಇರೋದ್ರಿಂದ ಆರಾಮಾಗಿ 3-4 ಜನನೂ ಹೋಗಿ ತಿನ್ಕೊಂಡು ಮತ್ತು ಮನೆಗೆ ಬಂದ್ವಿ. ಅವಾಗ ಅಂಕಲ್ ವೀಡಿಯೋ ಮಾಡ್ತಾ ಇರೋದಕ್ಕೆ ವೀಡಿಯೋ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅವರು. ಒಂಥರ ಮುಜುಗರ ಅನಿಸುತ್ತೆ ಇದರಲ್ಲಿ ಪಬ್ಲಿಕಲ್ಲಿ ಮಾಡೋದಕ್ಕೆ. ಇವಾಗ ಮನೆಗೆ ಬಂದ ತಕ್ಷಣ ನನ್ನ ಮಗಳು ನನ್ನ ತಂಗಿ ಪಾತ್ರೆ ತೊಳಿತಾಳೆ. ಅವಳು ಬಂದ ತಕ್ಷಣ ಅದೊಂದೇ ಕೆಲಸ ಮಾಡೋದು, ಪಾತ್ರೆ ತೊಳಿತಾಳೆ. ಹಾಗಾಗಿ ಹೇಳ್ತಾ ಇದ್ಲು ನಾನು ಪಾತ್ರೆ ತೊಳೆದು ತೋರಿಸ್ತೀಯಾ ಅಂತ. ನಂತರ ಅಡುಗೆ ಎಲ್ಲ ಮಾಡಿದ್ದೆ, ಮಟನ್ನು ಕೂಡ ಬೇಯಕ್ಕಿಟ್ಟಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವಾಗ ನನ್ನ ಮಗಳು ಬರ್ತಡೇ ಇತ್ತು, ಹಾಗಾಗಿ ಬಟ್ಟೆ ತರಕ್ಕೆ ಹೋಗಬೇಕಿತ್ತು. ಅದಕ್ಕೋಸ್ಕರನೇ ಅವಳು ಬಂದಿದ್ದು, ಬಟ್ಟೆ ಎಲ್ಲ ತೊಗೊಂಬರ. ಹಾಗೆ ಭಾನುವಾರ ರಜಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕರೆಸಿದ್ದು, ಬಂದಿದ್ಲು. ಇವಾಗ ನೋಡ್ಬೋದು ದೋಸೆಗೆಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೆ. ಅವಳು ಪಾತ್ರೆನ ತೊಳ್ತಾ ಇದ್ಲು. ಹಾಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೊಂಟೋದ್ರೆ ಅಂಗಡಿಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅಡುಗೆ ಮಾಡ್ಕೋತಾ ಇದ್ದೆ. ಹಾಗೆ ಮಾತಾಡ್ತಾ ಇದ್ವಿ. ನಾವಂತೂ ಫೋನಲ್ಲೂ ಮಾತಾಡ್ತಿರ್ತೀವಿ, ಇಲ್ವನ್ನೂ ಮಾತಾಡ್ತಿರ್ತೀವಿ. ಆದರೆ ಒಟ್ಟಿಗೆ ಎಲ್ಲರೂ ಸಿಕ್ಬಿಟ್ರೆ ಜಗಳ ಆಡ್ತಾ ಇರ್ತೀವಿ. ಇಷ್ಟಿಷ್ಟಕ್ಕೂ ಜಗಳ ಹಂಗೆ ಅಮ್ಮನ ಮನೆಗೆ ಹೋರಂತೂ ಅಲ್ಲಂತೂ ಅದಕ್ಕೂ ಇದಕ್ಕೂ ಜಗಳ ಆಡ್ತಾನೆ ಇರ್ತೀವಿ ನಾನು ಚೂರು. ಆದ್ರೂ ಏನೋ ಒಂಥರ ಬಾಂಡಿಂಗ್ ಇರುತ್ತಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋದು ಯಾವತ್ತೂ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಏನೇ ಆದ್ರೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವಳು ತೊಳ್ಕೊತಾ ಇದ್ಲು. ನಾನು ಅಡುಗೆನೂ ಕೂಡ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟೆ. ಯಾಕಂದರೆ ಬಂದಮೇಲೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋ ಥರ ಇರಬೇಕು ಅಂತೇಳಿ ಎಲ್ಲ ಕ್ಲೀನ್ ಆಗೋಯ್ತು. ಇವಾಗ ಎಲ್ಲನೂ ಕೂಡ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಇವರು ಮೊಟ್ಟೆ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟಿಟ್ಕೊಂಡು ಇವಾಗ ಅಂಗಡಿಗೂ ಕೂಡ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಸೇಲ್ ಥರ ಇರ್ತಲ್ಲ, ಅಲ್ಲಿಗೆ ಹೋದ್ವಿ ಬಗ್ಲಗುಂಟೆಲೇ. ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಸುಮ್ಮನೆ ನೋಡಬೇಕಷ್ಟೇ, ನಾನು ಎಲ್ಲ ಕಡೆ ಹೋಗಿ ನೋಡಬೇಕು. ಎಲ್ಲಿ ತಗೋತೀನಿ ಅಂತ ಕನ್ಫರ್ಮ್ ಇರೋಲ್ಲ. ಎಲ್ಲ ಕಡೆ ಹೋಗಿ ನೋಡಬೇಕು, ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತೊಗೊಂಬರ್ತೀನಿ. ಇವಾಗ ಇವರಿಬ್ಬರು ಹಂಗೆ ಆಟ ಆಡ್ತಾಯಿದ್ರು. ಇವರಿಬ್ಬರು ಈ ಥರ ಎಲ್ಲ ಕರ್ಕೊಂಡೋಗ್ಬಿಟ್ರೆ ಮುಗಿದೇ ಹೋಯ್ತು. ಇವಾಗ ಹಾಗೆ ನಾನು ಅಲ್ಲೊಂದು ಗೌನು, ಒಂದು ದೊಡ್ಡ ಡ್ರೆಸ್ ನೋಡಿದೆ. ನಮ್ಮ ಮನೆಯವ್ರಿಗೆ ಮ್ಯಾಚ್ ಆಗುತ್ತೆ ನೋಡ್ರಿ ಅಂತೇಳಿ ತೋರಿಸ್ತಾ ಇದ್ದೆ. ಅವ್ರಿಗೂ ನನಗೂ ಮ್ಯಾಚ್ ಆಗುತ್ತೆ ಅಂತೇಳಿ ನನ್ನ ತಂಗಿಗೂ ಕೂಡ ತೋರಿಸ್ತಾ ಇದ್ದೆ. ಇವರಿಬ್ರು ನೋಡಿ ಇಲ್ಲಿ ಇವ್ರದೇ ಪ್ರಪಂಚದೆಲ್ಲ ಆಡ್ತಾಯಿದ್ರು. ಹಾಗೆ ಅಲ್ಲಿ ಇಷ್ಟ ಆಗಲಿಲ್ಲ, ತೊಗೊಳ್ಳಿಲ್ಲ. ನಂತರ ಇನ್ನೊಂದು ಶಾಪ್ಗೆ ಬಂದು ಅಲ್ಲಿ ಕೂಡ ನೋಡಿದ್ವಿ. 1-2-3 ಡ್ರೆಸ್ನ ನೋಡಿದ್ವಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನನಗೆ ತೊಗೊಳ್ಳೋ ಅಂಥದ್ದು. ಹಾಗಾಗಿ ನೋಡಿದ್ವಿ. ಎರಡೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಆದರೆ ನನಗೆ ಸಿಂಪಲಾಗಿರ್ಬೇಕು. ಈ ಥರ ಜಿಗಿ ಎಲ್ಲ ಇದ್ದರೆ ನನಗೆ ಇಷ್ಟ ಆಗೋಲ್ಲ. ಬಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆ ಥರದ್ದು ಹಾಕೋಕ್ಕೆ ಇಷ್ಟ. ಅವಳು ಚುಚ್ಚುತ್ತೆ ಅನ್ನೋದೊಂದು ಎಷ್ಟೊಂದು ಡ್ರೆಸ್ ಹಂಗೆ ಇದೆ. 1-2 ವರ್ಷದಲ್ಲೆಲ್ಲ ತೊಗೊಂಡಿದ್ದು, 3ನೇ ವರ್ಷದ ಬರ್ತಡೇ ಇದ್ದಿದ್ದು. ಬಟ್ 2 ವರ್ಷದಲ್ಲಿ ಎಲ್ಲ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಗೆ ಇತ್ತು. ಅದಕ್ಕೋಸ್ಕರ ಇಷ್ಟು ಸಾಫ್ಟಾಗಿರೋದೇನೆ ನೋಡಿ ತೊಗೊಳ್ಳೋಣ ಅಂತೇಳಿ ಈ ರೆಡ್ ಕಲರ್ ಡ್ರೆಸ್ನ ನಾವು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅವ್ರ ನಮ್ಮನೆಯವ್ರಿಗೆ ಇದು ಇಷ್ಟ ಆಗಿತ್ತು, ನನಗೂ ಇಷ್ಟ ಆಗಿತ್ತು. ಬಟ್ ಇನ್ನೊಂದ್ಸಲ ತೊಗೊಳ್ಳೋಣ, ಇದು ಚೆನ್ನಾಗಿದೆ ಅಂತೇಳಿ ಇದನ್ನೇ ತೊಗೊಂಡ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಿಗಂತೂ. ಇದು ಕೂಡ ಅಷ್ಟೇ, ಎರಡೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ರೆಡ್ ಕಲರ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ತೊಗೊಂಡೆ ಅಂತೇಳಿ ಅದನ್ನೇ ತೊಗೊಂಡೆ. ನಮ್ಮ ಚಿರಾಗಂತೂ ವೈಟಾಗಿರೋದಕ್ಕೆ ಅವ್ನಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ಸು. ಅವನಿಗೆ ಹಾಗೆಯೇ ಹಾಕಿ ನೋಡಿ ನಂತರ ಎಲ್ಲನೂ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ನೋಡ್ಬೋದು, ಮನೆಗೆ ಬಂದು ಎಲ್ಲನೂ ಕೂಡ ಪ್ಯಾಕ್ ಎತ್ತಿಕ್ಬಿಟ್ಟು ತೋರಿಸ್ಬಿಟ್ಟು ಒಂದೊಂದ್ಸಲ ಚೆಕ್ ಮಾಡಿಕೊಂಡು ಹಾಗೆ ಇನ್ನೂ ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದು ನಂತರ ಊಟ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಅವರಿಬ್ಬರು ಆಟ ಆಡ್ತಾಯಿದ್ರು. ಏನೋ ಖುಷಿ ಅಲ್ವಾ ಮಕ್ಳಿಗೆ ಕರ್ಕೊಂಡು ಹೋಗ್ಬಿಟ್ರೆ. ಇವಾಗ ಊಟಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗಳು ಬಟ್ಟೆ ತತ್ತೀನಿ ಅಂತ ಹೇಳಿದ್ಲು ನನ್ನ ತಂಗಿಗೆ. ಅದಕ್ಕೆ ನನಗೆಲ್ಲ ಬಟ್ಟೆ ಅಂತ ಕೇಳ್ತಾ ಇದ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ.